ಸ್ನೇಹಿತರೆ ನಮಸ್ಕಾರ. ಚಾರ್ಟ್ಸ್ ಲರ್ನಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಚಂದನ್ ಗೌಡ. ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಆ್ಯಂಡ್ ಟ್ರೈನರ್ ಇದ್ದೀನಿ. ಲೈವ್ ಮಾರ್ಕೆಟಲ್ಲಿ ನಿಮಗೆ ಯಾವುದೇ ಥರದ ಕಾಲ್ ಟಿಪ್ಸ್ ಪ್ರೊವೈಡ್ ಮಾಡಲ್ಲ. ಕಲಿಬೇಕು ಅನ್ನೋರು ನಂದು 20ನೇ ತಾರೀಕಿಗೆ ಈ ಸಲ ಹಾಕೊಂಡಿದ್ದೀನಿ. ಇಟ್ ಮೀನ್ಸ್ ಈ ಸಲ ಸಾಟರ್ಡೆಗೆ ಕ್ಲಾಸ್ ಹಾಕಿದ್ದೀನಿ ನಾನು. ಸೊ ಫ್ರೈಡೇಗೆ ಹಾಕಿಲ್ಲ ಕ್ಲಾಸ್ನ, ಸಾಟರ್ಡೆಗೆ ಹಾಕ್ಕೊಂಡಿದ್ದೀನಿ. ನೋಡೋಣ 20ನೇ ತಾರೀಕು ನಿಮಗೆ ಕಂಫರ್ಟಬಲ್ ಅನಿಸಿದರೆ ಜಾಯ್ನ್ ಆಗಿ. ಸಾಟರ್ಡೆ ಅಂತೀನಿ. ಸೊ ಓಕೆ, ಫ್ರೈಡೇಗೆ 19ನೇ ತಾರೀಕು ಬ್ಯಾಚ್ಗೆ ಜಾಯ್ನ್ ಆಗಿ ಕಲಿಯೋವಂಥವ್ರು 19th ಬ್ಯಾಚ್ಗೆ ಜಾಯ್ನ್ ಆಗಿ ಕಲೀರಿ. ಬಿಕಾಸ್ 19th ಹಾಕ್ಕೊಂಡಿದ್ದೀನಿ. ಸಾಟರ್ಡೆ ನಿನ್ನೆ ಅಂದ್ಕೊಂಡಿದ್ದೆ ಸಾಟರ್ಡೆಗೆ ಹಾಕಬೇಕು ಅಂತ. ಬಿಕಾಸ್ ಅಗೇನ್ ಬ್ಯಾಕ್ ಟು ಫ್ರೈಡೆ. ಬಿಕಾಸ್ ನನಗೆ ಫ್ರೈಡೆ ಲೈಕ್ ವರ್ಕಿಂಗ್ ಡೇಯಲ್ಲಿ ಅದನ್ನು ಮುಗಿಸೋದು ಈಸಿ. ಬಿಕಾಸ್ ಸಾಟರ್ಡೆ ಸಂಡೇ ಮತ್ತೆ ನಾವು ಪರ್ಸ್ನಲ್ ಥಿಂಗ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ಬೋದು. ನೋಡೋಣ, ಏನಾದ್ರು ಮೈನರ್ ಚೇಂಜಸ್ ಏನಾದ್ರು ಇದ್ರೂ ನಾನು ಅಪ್ಡೇಟ್ ಮಾಡ್ತೀನಿ, ಓಕೆನಾ. ಬಟ್ 19th ಅಂತೂ ಕನ್ಫರ್ಮು. 19th ನಾನು ಪ್ಲ್ಯಾನ್ ಮಾಡಿದ್ದೀನಿ. ಯಾರು ಜಾಯ್ನ್ ಆಗಿ ಕಲಿಬೇಕು ಅನ್ನೋರು 19th ಬ್ಯಾಚ್ಗೆ ಜಾಯ್ನ್ ಆಗಿ ಕಲೀರಿ, ಓಕೆನಾ. ಸೊ ಲೈಕ್ ಇವತ್ತಿಂದು ಮಾರ್ಕೆಟು, ಇಂಡಿಯನ್ ಮಾರ್ಕೆಟು ಟ್ರಿಕ್ಕಿ ಆ್ಯಂಡ್ ಈಸಿ ಕೂಡ ಹೌದು. ಲೈಕ್ ಎರಡು ಕೂಡ ಇದೆ. ಆ್ಯಂಡ್ ಲೈಕ್ ನಿಮ್ಗೆ ಇವತ್ತು ಪ್ರಾಫಿಟ್ ಆರ್ ಲಾಸ್ ನೋಡ್ಕೊಬನ್ನಿ. ಉಳಿದಿದ್ದಾನೆ ಆಮೇಲೆ ಗೈಡ್ ಮಾಡ್ತೀನಿ. ಲೆಟ್ ಸಿ ಟುಡೇಸ್ ಪ್ರಾಫಿಟ್. ಸೊ ಇವತ್ತಿಂದು ಪ್ರಾಫಿಟ್ ಆಲ್ಮೋಸ್ಟ್ 12,000, ಇನ್ನೊಂದು 40 ರೂಪಾಯಿ ಕಡಿಮೆ 12,000 ಆಗೈತೆ. ಸೊ ಲೈಕ್ ಇವತ್ತು ನಾನು ಕಾಲ್ ಸೈಡ್ ಟ್ರೇಡ್ ಮಾಡಿದ್ದೀನಿ. ಪುಟ್ ಸೈಡ್ ಕೂಡ ಟ್ರೇಡ್ ಇತ್ತು, ಈಸಿ ಟ್ರೇಡು. ಸೊ ಐ ಮಿಸ್ಡ್ ಇಟ್. ಬಿಕಾಸ್ ಪುಟ್ ಸೈಡ್ ಟ್ರೇಡ್ ಮಿಸ್ ಆಗಿದೆ ಅನ್ನೋದು ಒಂದು ರೀಸನ್. ಆದರೆ ಸೆಕೆಂಡ್ ಥಿಂಗು, ಪುಟ್ ಸೈಡ್ನ ಒಂದು ಸೈಡು ನಿಮಗೆ ಪ್ರಾಫಿಟ್ ಆಯಿತು ಅಂದರೆ ನಿಮ್ಮ ದಿನ ಟಾರ್ಗೆಟ್ ಒಂದೇ ಟ್ರೇಡಲ್ಲಿ ಮುಗೀತಾ, ದೆನ್ ಟ್ರೇಡೇ ಮಾಡೋ ಅವಶ್ಯಕತೆ ಇಲ್ಲ. ಡೋಂಟ್ ಟ್ರೇಡ್ ಇಟ್ ಅಗೇನ್. ಐ ಬಿಲೀವ್ ಇಟ್ ಸೇಮ್ ವೇ ಆಲ್ವೇಸ್. ನಿಮಗೆ ಒಂದರಲ್ಲಿ ಪ್ರಾಫಿಟ್ ಆಯಿತಾ ಮತ್ತೆ ಟ್ರೇಡ್ ಮಾಡಿದರೆ ನಿಮ್ಮ ಬ್ರೈನ್ ಹ್ಯಾಮರ್ ಆಗುತ್ತೆ, ಓಕೆನಾ. ಮತ್ತೆ ನೀವು ಬೇಕಾದ್ರೆ ಗೋಲ್ಡಲ್ಲಿ ನೀವು ಟ್ರೇಡ್ ಮಾಡ್ಬೋದು. 2 ರಿಂದ 3, 4 ಟ್ರೇಡ್ಸ್ಗಳನ್ನ ಕಂಫರ್ಟಬಲಿ ಮಾಡ್ಬೋದು. ಬಿಕಾಸ್ ಗೋಲ್ಡಲ್ಲಿ ನಿಮ್ಮ ಕ್ವಾಂಟಿಟಿ ಕಡಿಮೆ ಇಟ್ಕೊಂಡು ಟ್ರೇಡ್ ಮಾಡ್ತಿರ್ತೀರ. ನಿಮಗೆ ಗೊತ್ತಿರುತ್ತೆ ಲೈಕ್ ಇಲ್ಲಿ ಹೋದರೆ ಇಲ್ಲಿ ಹೋಗ್ಬೋದು, ಇಲ್ಲಿ ಹೋದ್ರೆ ಇಲ್ಲಿ ಹೋಗ್ಬೋದು ಅಂತ. ಹಾಗಾಗಿ ಗೋಲ್ಡ್ ವಿಲ್ ಬಿ ಬಿಟ್ ಈಸಿಯರ್ ಟು ಟ್ರೇಡ್. ಲೈಕ್ ಈಸಿಯರ್ ಅನ್ನೋದಕ್ಕಿಂತಲೂ 3-4 ಟ್ರೇಡ್ ಕಂಫರ್ಟಬಲ್ಲು. ಬಟ್ ಇಂಡಿಯನ್ ಮಾರ್ಕೆಟಲ್ಲಿ ಏನು ಗೊತ್ತಾ, ನಮ್ಗೆ ಇರೋದು 6 ಅವರ್ ಅಂದಾಗ. ಸೊ ಆಲ್ವೇಸ್ ವಿ ಶುಡ್ ಟ್ರೇಡ್ ಇಟ್ ಆನ್ ಲೆಸ್ ಓನ್ಲಿ, ಓಕೆನಾ. ಸೊ 1 hour ಟ್ರೇಡಲ್ಲಿ ನನಗೆ ಫಸ್ಟ್ ಟ್ರೇಡಲ್ಲಿ ಇಷ್ಟು ಪ್ರಾಫಿಟ್ ಆಯಿತು ಅಂದಮೇಲೆ ನಾನು ಮತ್ತೆ ಟ್ರೇಡ್ ಮಾಡೋ ಅವಶ್ಯಕತೆ ಇಲ್ಲ. ಬಟ್ ಸ್ಟೂಡೆಂಟ್ಸಿಗೆ ಕೂಡ ಪುಟ್ ಸೈಡ್ ನೆನ್ನೆ ಗೈಡ್ ಮಾಡಿದ್ದೆ. ಸೇಮ್ ವೇ ಮೆನಿ ಮೆಸೇಜಸ್ ಎಲ್ರಿಗೂ ರಿಪ್ಲೈ ಮಾಡಿದ್ದೀನಿ ನೋಡಿ. ಸೊ ನಿಮಗೆ ಎಲ್ಲರೂ ಏನು ಪ್ಲೇಸಲ್ಲಿ ಮಾಡಿದರೆ ಸೇಮ್ ಥಾಟಲ್ಲೇ ಇದ್ದವು ನಾನು ಪುಟ್ ಸೈಡ್ ಟ್ರೇಡ್, ಓಕೆನಾ. ಸೊ ಅಗೇನ್ ಮಾರ್ಕೆಟ್ ಸಿಕ್ಕಾಬಟ್ಟೆ ವಾಲಟೈಲ್ ಇದೆ ಬಿಡಿ ಇವತ್ತು. ಅನ್ಬಿಲೇಬಲ್ ವಾಲಟಿಲಿಟಿ. ನಿನ್ನೆ 3 ದಿನದಿಂದ ಮಾರ್ಕೆಟ್ ತುಂಬಾ ವಾಲಟೈಲ್ ಆಗ್ತೈತೆ. ಓಕೆ, ವಾಲಟಿಲಿಟಿ ಇದ್ರೇ ಆಪ್ಷನ್ ಬೈರಿಗೆ ದುಡ್ಡು ಆಗೋದು. ಓಕೆ, ಲೆಟ್ಸ್ ಕ್ಲೋಸ್ ದ ಪೋರ್ಟಲ್. ನೋ ಮೋರ್ ಟ್ರೇಡ್ಸ್ ಟುಡೇ. ಸೊ ನಿಮಗೆ ಫಸ್ಟ್ ಗೈಡ್ ಮಾಡ್ತೀನಿ ನೋಡಿ ಮಾರ್ಕೆಟಲ್ಲಿ ಏನಾಗಿತ್ತು, ಹೇಗೆ ಟ್ರೇಡ್ ಬಂತು, ಎಲ್ಲಿತ್ತು ಅಂತ. ಸೊ ನಿನ್ನೆ ಏನು ಮಾಡಿತ್ತು ಮಾರ್ಕೆಟು, ಲಾಸ್ಟ್ ಸ್ವಿಂಗ್, ಓಕೆನಾ. ದಿಸ್ ಈಸ್ ದ ಲಾಸ್ಟ್ ಬೈಯರ್ ಲೆವೆಲು. ಅಂದರೆ ಲಾಸ್ಟ್ ಟೈಮ್ ಬೈಯರ್ ಎತ್ಕೊಂಡು ಹೋಗಿದ್ದೆ, ಅಲ್ಲೇ ಬಂದು ಕ್ಲೋಸ್ ಆಗಿತ್ತು, ಓಕೆ. ಸೊ ನಾನು ಥಿಂಕ್ ಮಾಡ್ತಿದ್ದೆ, ಸಪೋಸ್ ಬೆಳಿಗ್ಗೆ ಫಸ್ಟ್ ಕ್ಯಾಂಡಲು ಲೈಕ್ ಡೋಜಿ ಟೈಪ್ ಆಫ್ ಕ್ಯಾಂಡಲ್ ಅಂತ ನಾನು ಕ್ಯಾಂಡಲ್ ಸ್ಟಿಕ್ಸ್ ನೋಡೋದಿಲ್ಲ. ಫ್ಲಾಟಿಶ್ ಓಪನ್ನು, ಸ್ಲೈಟ್ಲಿ ಗ್ಯಾಪ್ ಅಪ್ ಇತ್ತು. ನನ್ನ ಎಕ್ಸ್ಪೆಕ್ಟೇಷನ್ ಇದ್ದಿದ್ದು ಮಾರ್ಕೆಟು ಲೈಕ್ ಡಿಮ್ಯಾಂಡ್ ಝೋನಲ್ಲೇ ನಿಂತಿದೆ, ಗ್ಯಾಪ್ ಡೌನ್ ಓಪನ್ ಆಗಿಲ್ಲ ಮಾರ್ಕೆಟು. ಸೊ ಇದನ್ನು ಬ್ರೇಕ್ ಡೌನ್ ಆದರೆ ಅಗೇನ್ ಡೆಫಿನೆಟಾಗಿ ಶಾರ್ಪ್ ಫಾಲ್ ಆಗುತ್ತೆ ಒಂದು. ಸೊ ಬ್ರೇಕ್ ಡೌನ್ ಆಗಲಿಲ್ಲ ಅಂದರೆ ನಾನು ಇಲ್ಲಿಂದ ಒಂದು ಕಾಲ್ ಸೈಡ್ ಟ್ರೇಡ್ ಮಾಡ್ಬೋದು ಅಂತ. ಲೈಕ್ ಅದು ಇದೇ 10 ನಿಮಿಷದ ಕ್ಯಾಂಡಲ್ ಆದಮೇಲೆ ಇಲ್ಲೊಂದು ಟ್ರೇಡ್ ಎತ್ಕೊಂಡೆ ನಾನು. ವೆರಿ ಶಾರ್ಪ್ ಅಪ್ಸೈಡ್ ಮೂವ್ ಬಂತು. ನನಗೆ 10 ಪಾಯಿಂಟ್ ನಾನು ಎಕ್ಸಿಟ್ ಆದೆ. 11 ಪಾಯಿಂಟ್ಗೆ ಅಷ್ಟರಲ್ಲಿ ನಾನು ಎಕ್ಸಿಟ್ ಆದೆ. ಅದು ಆಲ್ಮೋಸ್ಟ್ 15 ಪಾಯಿಂಟ್ ಮೂವ್ ಆಯಿತು ಕಾಲು. ಸೊ ಅದಾದಮೇಲೆ ಪುಟ್ ವೆರಿ ಶಾರ್ಪ್ ಡೌನ್ ಸೈಡ್ ಬಂದಿದೆ, ಓಕೆನಾ. ಸೊ ಈ ಟ್ರೇಡ್ನ ನಾನು ಸ್ಟೂಡೆಂಟ್ಸಿಗೆ ಏನು ಗೈಡ್ ಮಾಡಲ್ಲ ಅಂತಲೂ ಹೇಳ್ತೀನಿ ಕೇಳಿ. ಇದು ವೆರಿ ಡಿಫಿಕಲ್ಟ್ ಆ್ಯಂಡ್ ವೆರಿ ಟ್ರಿಕ್ಕಿ ಟ್ರೇಡ್ ಇದು, ಓಕೆನಾ. ಸೊ ನಾನೀಗ ನಿಮಗೆ ಇಲ್ಲಿ ಟ್ರೇಡ್ ಮಾಡ್ಬೋದಿತ್ತು ಅಂತ ನಿಮಗೇನಾದ್ರು ಹೇಳಿದರೆ, ನೀವು ಇಲ್ಲಿ ಟ್ರೇಡ್ ತೊಗೊಂಡ್ರಿ ಅಂದರೆ ಅಚಾನಕ್ಕಾಗಿ ನೀವು ದೊಡ್ಡ ಲಾಸ್ ನೋಡ್ತೀರಾ. ಸೊ ಬಿಕಾಸ್ ನಿಮಗೆ ಅದು ಅರ್ಥ ಆಗ್ಲಿಕ್ಕೆ ತುಂಬ ಸಮಯ ಹಿಡಿಯುತ್ತೆ. ಸೊ ನಿಮಗೆ ಈಸಿ ಟ್ರೇಡ್ಸ್ಗಳು ಎಲ್ಲೆಲ್ಲಿ ಸಿಗ್ತವೆ ಅನ್ನೋದು ನಾನು ಫಸ್ಟ್ ಗೈಡ್ ಮಾಡೋದು ನನ್ನ ಪ್ರಿಯಾರಿಟಿ ಆಗಿರುತ್ತೆ. ಅದಕ್ಕೆ ನಾನು ನಿಮಗೆ ಫಸ್ಟ್ ಈಸಿ ಟ್ರೇಡ್ಸ್ಗಳು ಗೈಡ್ ಮಾಡೋದು. ಒನ್ಸ್ ಆ ಲೋನ ತೆಗೆದ್ಮೇಲೆ ಎಷ್ಟು ಟ್ರೇಡ್ ಮಾಡಿದ್ದೀರಾ, 1 ರಿಟ್ರೇಸ್ಮೆಂಟಲ್ಲಿ 2 ವೆರಿ ಈಸಿ ಟ್ರೇಡ್ಸು, ಓಕೆನಾ. ಅಫ್ಕೋರ್ಸ್ ನೀವೇನಾದರೂ ಯಾರಾದರೂ ಇವತ್ತು 236ಅಲ್ಲಿ ತೊಗೊಂಡಿದ್ರೆ ಡೆಫಿನೆಟಾಗಿ ನಿಮಗೆ ಇವತ್ತೊಂದು ಲಾಸ್ ಎತ್ಕೊಂಡಿರ್ತೀರ. ಸೊ ಆ ಲಾಸ್ನ ನೀವು ಅಗೇನ್ ವೆಯ್ಟ್ ಮಾಡಿದರೆ ಲೈಕ್ 0.5 ಲೆವೆಲಲ್ಲಿ ಅದು ಕವರ್ ಆಗಿರುತ್ತೆ ಲಾಸು, ಓಕೆನಾ. ಸೊ ಅದಾದಮೇಲೆ ಬಿಡಿ, ಮಾರ್ಕೆಟ್ ಕಂಪ್ಲೀಟ್ ವಾಲಟೈಲ್ ಇದೆ. ಲೈಕ್ ಓವರ್ ಆಲ್ ಬಾಟ್ ನಿನ್ನೆ ಬೈ ಮಾಡಿದವ್ರನ್ನ ಸೆಲ್ ಮಾಡಿದವ್ರನ್ನ ಸ್ಮಾಲು ಸೆಲ್ಲು ಅಗೇನ್ ಅವ್ರದ್ದು ಇವಾಗ ಪ್ರಾಫಿಟ್ ಬುಕ್ಕಿಂಗ್ ಮಾಡಿಸಿದೆ ಮಾರ್ಕೆಟು. ಗೊತ್ತಿಲ್ಲ ಮಾರ್ಕೆಟ್ ಎಲ್ಲೋಗಿ ನಿಲ್ಲುತ್ತೆ ಅಂತ. ಬಟ್ ಸ್ಟೂಡೆಂಟ್ಸಿಗೆ ಇನ್ನೂ ಒಂದು ಹೇಳಿದೆ ನಾನು, ಇಫ್ ನಿಮಗೇನಾದರೂ ಗ್ಯಾಪ್ ಅಪ್ ಓಪನ್ ಆಗಿ ಈ ಹೈ ತೆಗೆದ್ರೆ ವೆರಿ ಶಾರ್ಪ್ ಹೋಗುತ್ತೆ ಅಂತ. ಬಟ್ ಲೋಗಿಂದ ಅಷ್ಟು ದೂರ ಟ್ರಾವೆಲ್ ಮಾಡುತ್ತಾ ಗೊತ್ತಿಲ್ಲ. ಕಷ್ಟನೂ ಇದೆ, ಟ್ರಾವೆಲ್ ಮಾಡೋದು ಪಾಸಿಬಲ್ಲು ಇದೆ, ಎರಡೂ ಇದೆ. ಬಟ್ ನನಗನ್ಸುತ್ತೆ ಅಲ್ಲಿ ತನಕ ಹೋಗಲ್ಲ. ನನ್ನ ಪ್ರಕಾರ ಮಾರ್ಕೆಟ್ ಇಲ್ಲೇ ಇವತ್ತು ಸೈಡ್ ವೇಸ್ ಆಗಿ ಕ್ಲೋಸ್ ಆಗೋ ಚಾನ್ಸಸ್ ಇದೆ ಅಂದ್ಕೊಂಡಿದ್ದೀನಿ ಮಾರ್ಕೆಟು. ಸೊ ಬಿಕಾಸ್ ಆಲ್ರೆಡಿ ಮಾರ್ಕೆಟು ಸೆಲ್ಲರ್ಸ್ಗೂ ಪ್ರಾಫಿಟ್ ಕೊಟ್ಟಾಯಿತು, ಬೈಯರ್ಸ್ಗೂ ಪ್ರಾಫಿಟ್ ಕೊಟ್ಟಾಗಿದೆ. ಸೊ ಅಗೇನ್ ಇವಾಗ ಇಲ್ಲಿ ಮಧ್ಯದಲ್ಲೇ ನಿಲ್ಬೇಕು. ಬಿಕಾಸ್ ಏನಂದರೆ ಸೆನ್ಸೆಕ್ಸ್ ಎಕ್ಸ್ಪೈರಿ ಕೂಡ ಇರೋದ್ರಿಂದ ಸ್ವಲ್ಪ ಮಾರ್ಕೆಟ್ ಸೈಡ್ ವೇಸ್ ಆಗೋ ಚಾನ್ಸಸ್ ಇದೆ ಅಂದ್ಕೊಳ್ತೀನಿ ನಾನು. ಇವತ್ತು ಮಾತ್ರ ಡೈರೆಕ್ಟಾಗಿ ಹೇಳ್ತಾ ಇದ್ದೀನಿ, ಯಾರಾದರೂ ಲೈಕ್ ನಿಮಗೆ ಬ್ರೇಕ್ಔಟ್ಸಲ್ಲಿ ಆದಮೇಲೆ ರಿಟ್ರೇಸ್ಮೆಂಟಲ್ಲಿ ಟ್ರೇಡ್ ಮಾಡಿ ಪಾಸ್ ಆಗಿಲ್ಲ ಅಂದರೆ ಇಲ್ಲಿ ನೀವು ಟ್ರ್ಯಾಪ್ ಆಗಿರ್ತೀರ. 236 ಲೆವೆಲಲ್ಲಂತೂ ಡೆಫಿನೆಟ್ ಟ್ರ್ಯಾಪ್ ಆಗಿರ್ತೀರ.
ಕ್ಲಿಯರಾಗಿ ಹೇಳ್ತಾ ಇದ್ದೀನಿ. ಬಿಕಾಸ್ ನನ್ನ ಮೈಂಡ್ ಸೆಟ್ಟಲ್ಲೂ ಇದ್ದಿದ್ದು ಗ್ಯಾಪ್ ಡೌನ್ ಓಪನ್ ಆದರೆ ವೆರಿ ಈಸಿ ಟು ಟ್ರೇಡ್, ಓಕೆನಾ. ಸೊ ಫ್ಲಾಟಿಶ್ ಓಪನ್ ಇದ್ದಾಗ ಈ ಥರ ಬ್ರೇಕ್ಔಟ್ಸ್ಗಳಲ್ಲಿ ನಾವು ಆಪ್ಷನ್ ಇಲ್ಲದೆ ಟ್ರೇಡ್ ಮಾಡಬೇಕು. ಬಟ್ ವೆರಿ ಈಸಿ ಟ್ರೇಡ್ಸು, ವೆರಿ ಗುಡ್ ಪ್ರೀಮಿಯಮ್ ಮೂವ್ ಆಗಿದೆ. 15 ಪಾಯಿಂಟ್ ಮೂವ್ ಆಗ್ತಿತ್ತು ಪ್ರೀಮಿಯಮ್ಮು, ತುಂಬ ಫಾಸ್ಟ್ ಪ್ರೀಮಿಯಮ್ ಆಗ್ತಿತ್ತು. ಬಟ್ ಈ ಅಚಾನಕ್ ಮೂಮೆಂಟ್ ಇದೆಯಲ್ಲ, ಇದು ನನಗೆಂತೂ ಅನ್ಎಕ್ಸ್ಪೆಕ್ಟೆಡ್ ಮೂಮೆಂಟ್. ನಿಜವಾಗ್ಲೂ ಇಷ್ಟು ಫಾಸ್ಟ್ ರಿಕವರಿ ಮಾರ್ಕೆಟ್ ಮಾಡುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲ್ಲ. ಲೈಕ್ ಯಾರೋ ಒಬ್ರು ಕೆಳಗಡೆ ಡೌನಲ್ಲಿ ದೊಡ್ಡ ಡೌನ್ ಬಂದು ದುಡ್ಡು ಹಾಕಿದಾನೋ ಏನೋ ಗೊತ್ತೂ ಇಲ್ಲ ಮಾರ್ಕೆಟಲ್ಲಿ. ಬಟ್ ವೆರಿ ಫಾಸ್ಟ್ ರಿಕವರಿ ಯಾರು, ತುಂಬ ಫಾಸ್ಟ್ ರಿಕವರಿ ಆಯಿತು ಸೆಲೋ. ಸೊ ಹಾಗಾಗಿ ಮತ್ತೆ ಫರ್ದರ್ ಅದರಲ್ಲಿ ಟ್ರೇಡ್ ಮಾಡೋದು ಬೇಡ ಅನ್ನಿಸ್ತು ನನಗೂ ಕೂಡ. ಸೊ ಅದಕ್ಕೇ ನಾನು ಸ್ಟಾಪ್ ಮಾಡಿದೆ. ಅದರ್ವೈಸ್ ಈ ಪುಟ್ ಸೈಡ್ ಟ್ರೇಡ್ ಮಾಡಿದರೆ ನಿಮ್ದು ಇವತ್ತು ನಂದು ಏನು ಪ್ರಾಫಿಟ್ ನೋಡ್ತೀರಾ, ಆರಾಮ್ಸೆ ನೀವು ಇನ್ನೊಂದು 10,000, 20,000, 22,000 ಪ್ರಾಫಿಟ್ ನೋಡ್ತಿದ್ರಿ. ಬಟ್ ಇಟ್ ಈಸ್ ನಾಟ್ ಲೈಕ್ ನಿಮ್ಗೆ 22,000 ಅಂತಲ್ಲ. ಒನ್ಸ್ ಯುವರ್ ಪ್ರಾಫಿಟ್ ಡನ್, ಕ್ಲೋಸ್ ದ ಪೋರ್ಟಲ್, ಡೋಂಟ್ ಟ್ರೇಡ್ ಇಟ್ ಅಗೇನ್. ಬಿಕಾಸ್ ಆ ಮೈಂಡ್ ಸೆಟ್ನ ನೀವು ಬೆಳೆಸ್ಕೊಂಡಷ್ಟು ನೀವು ಆಲ್ವೇಸ್ ಪ್ರಾಫಿಟಬಲ್ ಟ್ರೇಡರ್ ಆಗಿ ಉಳ್ಕೊಳ್ತೀರಾ. ಇವಾಗ ನಾನು ಮಾಡ್ತಿರೋದು ಅದನ್ನೇ. ಒನ್ಸ್ ನನ್ನ ಪ್ರಾಫಿಟ್ ಆಯಿತಾ, ಕ್ಲೋಸ್ ದ ಡೇ, ನೋ ಮೋರ್ ಟ್ರೇಡ್ಸ್. ಮತ್ತೆ ಟ್ರೇಡ್ ಮಾಡಬಾರ್ದು ಮಾರ್ಕೆಟಲ್ಲಿ. ಬಿಕಾಸ್ ಇದು ನೀವು ಆಪ್ಷನ್ ಬೈಯರ್ಸ್. ನೀವು ಎಷ್ಟು ಟ್ರೇಡ್ಸ್ ಮಾಡ್ತಾ ಹೋಗ್ತೀರಾ ಅಷ್ಟು ನಿಮಗೆ ಲೈಕು ಚಾರ್ಜಸ್ ಕೂಡ ಜಾಸ್ತಿ ಬರುತ್ತೆ ಇಂಡಿಯನ್ ಮಾರ್ಕೆಟಲ್ಲಿ. ಫಾರೆಕ್ಸ್ ಮಾರ್ಕೆಟ್ ಥರ ಅಲ್ಲ, ಫಿಕ್ಸ್ ಚಾರ್ಜಸ್ ಇರೋದಿಲ್ಲ. ಅಲ್ಲಿ ಫಿಕ್ಸ್ ಇರುತ್ತೆ, ಕಡಿಮೆ ಇರುತ್ತೆ. ಸೊ ನಾವು ಮಿನಿ ಟ್ರೇಡ್ಸ್ ಮಾಡಿದ್ರು ನಾವು ಗೆಲ್ತೀವಿ. ಬಟ್ ಇಲ್ಲಿ ಹಂಗಲ್ಲ, ಇಲ್ಲಿ ತುಂಬ ಕಷ್ಟ, ಓಕೆನಾ. ಸೊ ಇಲ್ಲಿ ನೀವು ಎಷ್ಟು ಓವರ್ ಟ್ರೇಡಿಂಗ್ ಮಾಡ್ತೀರಾ ಅಷ್ಟು ಫೀಸ್ನ ಜಾಸ್ತಿ ಪೇ ಮಾಡ್ತೀರಾ. ಸೊ ಅದಕ್ಕೆ ಹೇಳ್ತಿರೋದು. ಸೊ ಆದಷ್ಟು ನಿಮಗೆ 1 or 2 ಟ್ರೇಡ್ಸಲ್ಲಿ ಕಂಪ್ಲೀಟಾಗಿ ಟ್ರೇಡ್ ಮುಗಿಸ್ಕೊಳ್ಳೋಕೆ ಹೇಳಿ. ಇದರಿಂದ ಫರ್ದರ್ ಎಲ್ಲಿ ಮೂವ್ ಆಗುತ್ತೆ ಅಂತ ಯಾರೂ ಗೈಡ್ ಮಾಡೋಕ್ಕಾಗಲ್ಲ. ಬಟ್ ನನ್ನ ಮೈಂಡ್ ಸೆಟ್ ಇರೋದು ಒಂದೇ, ಇಲ್ಲೇ ನಿಲ್ಬೋದು ಮಾರ್ಕೆಟ್ ಇವತ್ತು. ಮೇ ಬಿ ಇಲ್ಲೇ ನಿಂತು ಕ್ಲೋಸ್ ಆಗ್ಬೋದು. ದೆನ್ ಮಾರ್ಕೆಟು ಈಗ ಲಾಸ್ಟ್ ಸ್ವಿಂಗ್ ಲೋ ಏನಿತ್ತು ಅದೇ ಥರ ಈಗ ಫ್ರೆಶ್ 1 more ಹೈ ಮಾಡಿದೆ. ಸೊ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ ಮಾರ್ಕೆಟ್ ಏನು ಮಾಡ್ಬೋದು ನಾಳೆ ಅನ್ನೋದು, ಓಕೆನಾ. ಸೊ ನಿಮಗೆ ಲಾಜಿಕ್ ಕೂಡ ಗೈಡ್ ಮಾಡಿದ್ದೀನಿ, ಮಾರ್ಕೆಟಲ್ಲಿ ಹೇಗೆ ವರ್ಕ್ ಆಗಿದೆ ಅನ್ನೋದು ಕೂಡ ಗೈಡ್ ಮಾಡಿದ್ದೀನಿ ಇವತ್ತು. ಸೊ ನಾನು ತೊಗೊಂಡಿರೋದು ಏನಕ್ಕೆ ತೊಗೊಂಡಿನಿ ಅನ್ನೋದು ಗೈಡ್ ಮಾಡಿದ್ದೀನಿ. ಬಟ್ ನಾನು ತೊಗೊಂಡಿರೋ ಟ್ರೇಡು ಇಟ್ಸ್ ಹೈಲಿ ಕಾನ್ಫಿಡೆನ್ಸ್ ಟ್ರೇಡ್ ಅಲ್ವೇ ಅಲ್ಲ. ಇಟ್ ಈಸ್ ಲೈಕ್ ಎ ಟ್ರಿಕ್ಕಿ ಟ್ರೇಡು. ಹೋದರೆ 5-6 ಪಾಯಿಂಟ್ ಹೋಗಬೇಕು, ಗೆದ್ದರೆ 10 ಪಾಯಿಂಟ್ ಗೆಲ್ಲಬೇಕು ಅನ್ನೋದು ಒಂದೇ ಲಾಜಿಕಲ್ಲಿ ತೊಗೊಂಡಿದ್ದು ಅನ್ನೋದು. ಅದರ್ವೈಸ್ ಮಾರ್ಕೆಟಲ್ಲಿ ಇದು ನನಗೆ ತುಂಬ ಈಸಿ ಟ್ರೇಡ್ ಇವತ್ತಿಂದು. ಟುಡೇ ದಿಸ್ ವಾಸ್ ದ ಡೇ, ದಿಸ್ ವಾಸ್ ದ ಟ್ರೇಡ್. ನಾನು ಮಿಸ್ಸೇ ಮಾಡ್ತಿರಲಿಲ್ಲ, ತುಂಬ ಈಸಿಯಾಗಿ ಟ್ರೇಡ್ ಮಾಡ್ಕೊಳ್ತಿದ್ದೆ. ಇಲ್ಲಿ ಏನು ಮಾಡೋಣ, ಒನ್ಸ್ ನಿಮಗೆ ಪ್ರಾಫಿಟ್ ಆದಮೇಲೆ ಕೈನ ಹಿಡ್ಕೊಂಡು ಕೂತ್ಕೊಬೇಕು. ಯಾವುದೇ ಕಾರಣಕ್ಕೂ ನೋ, ಇದು ಶುಡ್ ನಾಟ್ ಗೋ ಟು ದಿ ಮೌಸ್ನ ಟಚ್ ಮಾಡೋಕ್ಕೆ ಬಿಡಬಾರ್ದು. ಮೌಸ್ ಟಚ್ ಮಾಡಿದರೆ ನೀವು 1 more ಟ್ರೇಡ್ ಮಾಡ್ತೀರಾ ಅಲ್ವಾ. ಸೊ ಹಾಗಾಗಿ ನಾನು ಕೂಡ ಮತ್ತೆ ಟ್ರೇಡ್ ಮಾಡೋಕ್ಕೆ ಹೋಗಲಿಲ್ಲ. ಹೋಪ್ ನಿಮಗೆ ಲಾಜಿಕ್ ಕೂಡ ಅರ್ಥ ಆಗಿದೆ, ನಾನು ಏನು ಗೈಡ್ ಮಾಡಿದ್ದೀನಿ ಅನ್ನೋದು ಕೂಡ ಗೊತ್ತಾಗಿದೆ ಅಂದ್ಕೊಳ್ತೀನಿ. ಸೊ ಆ್ಯಂಡ್ ಇವತ್ತಿಂದು ಫಾರೆಕ್ಸ್ದು ವಿಡಿಯೋ ಆಲ್ಮೋಸ್ಟ್ ಮಧ್ಯಾಹ್ನ ಮೇಲೆ ಅಪ್ಲೋಡ್ ಮಾಡ್ತೀನಿ, ವಾಚ್ ಮಾಡಿ. ಸೊ ನಾನು ಮಾಡಿದ ಮಿಸ್ಟೇಕ್ಸ್ಗಳು ಮತ್ತು ನಾನು ಮಾಡ್ಕೊಂಡಿರೋದು ಮತ್ತೆ ಚೇಂಜ್ ಮಾಡಿಕೊಂಡು ಅಗೇನ್ ಐ ಬ್ಯಾಕ್ ಟು ಪ್ರಾಫಿಟ್ ಹೇಗೆ ಮಾಡ್ಕೊಂಡಿದ್ದೀನಿ ಎರಡೂ ನಾನು ನಿಮಗೆ ಗೈಡ್ ಮಾಡ್ತೀನಿ. ಸೊ ಅದನ್ನು ನೀವು ಮಧ್ಯಾಹ್ನದ ವಿಡಿಯೋದಲ್ಲಿ ವಾಚ್ ಮಾಡಿ. ಸೊ ಇದು ನಿಫ್ಟಿ ವಿಡಿಯೋ ಆಗಿರುತ್ತೆ. ಕಲಿಯೋವಂಥವ್ರು 19ನೇ ತಾರೀಕು ಬ್ಯಾಚ್ನ ಜಾಯ್ನ್ ಆಗಿ ಕಲೀರಿ. ಓಕೆ, ಥ್ಯಾಂಕ್ ಯು ಆಲ್.